Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ನಾವ 8th ಪೇ ಕಮಿಷನ್ ಗೆ ಸರ್ಕಾರ ಅಸ್ತು ಅಂದೈತಿ. ಸೊ ಅದ್ರ ಬಗ್ಗೆ ಇವತ್ತಿನ ಒಂದ್ ವಿಡಿಯೋ ಒಳಗ ಮಾತಾಡೋನು, ಎಷ್ಟು ಸ್ಯಾಲರಿ ಹೆಚ್ಚ ಆಗ್ಬಹುದು, ಏನೇನೆಲ್ಲ ಅಂತ ಹೇಳೆಲ್ಲ ನೋಡ್ಕೊಂತ ಹೋಗುನು. ಆಕ್ಚುಲಿ ಇತ್ತೀಚೆಗೆ ಒಂದು ಸೆಂಟೆನ್ಸ್ ಫುಲ್ ಫೇಮಸ್ ಆಗತೈತಿ, ಪೈಸಾ ಹಿ ಪೈಸಾ ಪೈಸಾ ಹಿ ಪೈಸಾ ಅಂತ ಹೇಳಿ ಕಸ. ಯಾಕಂದ್ರ 8th ಪೇ ಕಮಿಷನ್ ಏನಾರ ಬಂತಂದ್ರ ಎಲ್ಲಾರ ಸ್ಯಾಲರಿ ಒಳಗ ಹೈಕ್ ಆಗೋದದ. ಅದ್ರಾಗೂ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಗೆ ಇದು ಒಂದು 8th ಪೇ ಕಮಿಷನ್ ಪ್ರಕಾರ ಸ್ಯಾಲರಿ ಹೈಕ್ ಆಗೋದು. ಹಿಂಗಾಗಿ ಆಲ್ರೆಡಿ ಗೌರ್ಮೆಂಟ್ ಜಾಬ್ ಒಳಗೆ ಇರೋರು ಫುಲ್ ಖುಷಿ ಆಗಿರ್ತಾರು. ಇನ್ನು ವಿದ್ಯಾರ್ಥಿಗಳು ಯಾರ್ಯಾರು ಪ್ರಿಪೇರ್ ಆಗ್ತಿರ್ತಾರಲ್ಲ, IAS ಆಗಿರ್ಬೋದು, IPS ಆಗಿರ್ಬೋದು, ಈ ತರ ಎಲ್ಲಾ ಹುದ್ದೆಗಳಿಗೆ ಪ್ರಿಪೇರ್ ಆಗೋ ವಿದ್ಯಾರ್ಥಿಗಳಿಗೂ ಖುಷಿ ಆಗ್ತದ. ಬಿಕಾಸ್ ನಾ ಜಾಯಿನ್ ಆದ ತಕ್ಷಣ ನನ್ನ ಒಂದು ಪೇ ಸ್ಕೇಲ್ ಒಳಗ್ ಹೈಕ್ ಸಿಗತೈತಿ, ಒಂದು ಒಳ್ಳೆ ಸ್ಯಾಲರಿ ಸಿಗ್ತೈತಿ ಅಂದಾಗ ಆಬ್ವಿಯಸ್ಲಿ ವಿದ್ಯಾರ್ಥಿಗಳನ್ನು ಖುಷಿ ಆಗಿರ್ತಾರ. ಸೊ ಈ ಒಂದು ಪೇ ಕಮಿಷನ್ ಬಗ್ಗೆ ಎಲ್ಲ ಇವತ್ತಿನ ಒಂದು ವಿಡಿಯೋ ಒಳಗ ನಾವು ಡಿಸ್ಕಷನ್ ಮಾಡೋನು, ಯಾವ್ಯಾವ ಫ್ಯಾಕ್ಟರ್ಸ್ ಮ್ಯಾಟರ್ ಆಗ್ತಾವು ಎಲ್ಲಾನು ನೋಡೋನು. ಅಂಡ್ ಆಕ್ಚುಲಿ ಏನಂತಂದ್ರೆ ಪ್ರತಿ 10 ವರ್ಷಕ್ಕೆ ಒಂದ್ ಸಲ ಈ ಒಂದು ಪೇ ಕಮಿಷನ್ ನ ಸೆಟ್ ಮಾಡ್ಬೇಕಾಗ್ತದ ಅಂಡ್ ಸ್ಯಾಲರಿ ಒಳಗ ಹೈಕ್ ಮಾಡ್ಬೇಕಾಗ್ತೈತಿ. ಸೊ ಈ 8th ಪೇ ಕಮಿಷನ್ ಗೆ ಸರ್ಕಾರ ಇವಾಗ ಒಂದು ಅಷ್ಟು ಅಂದದ. ಏನಂತಂದ್ರ ಇದರಿಂದ ಮೋರ್ ದೆನ್ 50 lakh ಒಂದು ಎಂಪ್ಲಾಯೀಸ್ಗೆ ಅಂಡ್ ಅರೌಂಡ್ 65 lakh ಪೆನ್ಷನ್ ತಗೋತಿರ್ತಾರಲ್ಲ ಪೆನ್ಷನರ್ಸ್ಗೆ ಬೆನಿಫಿಟ್ ಆಗೋದದ. ಸೊ ಟೋಟಲಿ ಸೇರ್ಕಸ್ 1 ಕೋಟಿ ಗಿಂತ ಹೆಚ್ಚು ಒಂದು ಎಂಪ್ಲಾಯೀಸ್ ಗೆ ಬೆನಿಫಿಟ್ ಆಗೋದೈತಿ ಒಂದು 8th ಪೇ ಕಮಿಷನ್ ಇಂದ. ಸೊ ನಾವು ಫಸ್ಟ್ 6th 7th ಕಂಪೇರ್ ಮಾಡ್ಕೊಂತ ಹೋಗುನು, ಅವಾಗ 8th ಕಮಿಷನ್ ಬಗ್ಗೆ ಒಂದು ಐಡಿಯಾ ಬರ್ತದ ಏನೇನು ಅಂತ ಹೇಳಿ. ಆಕ್ಚುಲಿ 6th ಪೇ ಕಮಿಷನ್ ಏನ್ ಬಂದಿತ್ತಲ್ಲ, 6th ಪೇ ಕಮಿಷನ್ ಬಿಫೋರ್ ದಟ್ ಇನ್ನೊಂದು ಪಾಯಿಂಟ್ ಕ್ಲಿಯರ್ ಮಾಡ್ತೇನೆ. ಈಗ ಪೇ ಕಮಿಷನ್ ಗಳು ಬಂದಾಗ ಅಗೇನ್ ಅದ್ರ ಮೇಲೆ ಕ್ವಶನ್ ಅರೈಸ್ ಆಗೋ ಚಾನ್ಸ್ ಇರ್ತೈತಿ. ಸೊ ಈ ಒಂದು ಕಮಿಷನ್ ಏನಿರ್ತೈತ್ಲಾ, ಇಲ್ಲಿ 3 ಜನ ಮೆಂಬರ್ಸ್ ಇರ್ತಾರು, 2+1 ಒಬ್ರು ಹೆಡ್ ಇರ್ತಾರು. ಆ ಹೆಡ್ ಯಾವಾಗಿದ್ರು ಸುಪ್ರೀಂ ಕೋರ್ಟ್ ಒಂದು ರಿಟೈರ್ಡ್ ಜಡ್ಜ್ ಆಗಿರ್ತಾರು. ಇದನ್ನ ನೀವು ನೆನ್ಪಿಟ್ಕೋಬೇಕಾಗ್ತದ. 3 ಜನ ಇರ್ತಾರ, ಅದ್ರೊಳಗ ಒಬ್ರು ಅಥವಾ ಹೆಡ್ ಯಾರು ಇರ್ತಾರಂದ್ರ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಆಗಿರ್ತಾರು. ಈ ಪಾಯಿಂಟ್ ಒಂದ ನೀವು ನೆನ್ಪಿಟ್ಕೋಬೇಕಾಗ್ತದ, ಕ್ವಶನ್ಸ್ ಬರೋ ಚಾನ್ಸಸ್ ಇರ್ತಾವು. ಸೊ ಈಗ 6th ಪೇ ಕಮಿಷನ್ ಪ್ರಕಾರ ಬೇಸಿಕ್ ಸ್ಯಾಲರಿ ಎಷ್ಟಿತ್ತು ಅಂತಂದ್ರ ಜಸ್ಟ್ 7,000 ಇತ್ತು. ಅಂಡ್ ಈ ಒಂದ್ ಪಾಯಿಂಟ್ ನೀವು ತಲೆಯಾಗ ಇಟ್ಕೋಬೇಕಲ್ಲ, ಯಾವಾಗ ಒಂದಷ್ಟು ಸ್ಯಾಲರಿ ಹೈಕ್ ಆಗ್ತಾವಲ್ಲ, ಇವು ಬೇಸಿಕ್ ಪೇ ಮೇಲೆ ಅಷ್ಟನ್ನ ಆಗ್ತಿರ್ತದ. ಅಂಡ್ ಸೊ ಇದು 2016 ಗೆ ಎಷ್ಟಾಗಿತ್ತು ಸ್ಯಾಲರಿ ಅಂತಂದ್ರ 15,750. ದೆನ್ 7th ಪೇ ಕಮಿಷನ್ ಒಳಗ ಬೇಸಿಕ್ ಎಷ್ಟಾತಂದ್ರೆ 18,000 ಅಂತ. ಸೊ ಮಿನಿಮಮ್ ಲೆವೆಲ್ 1 ಒಳಗ ಇಂದ ಪೂರಾ ಬಾಟಮ್ ಇಂದ ಯಾರು ಫಸ್ಟ್ ವರ್ಕ್ ಮಾಡ್ತಿರ್ತಾರಲ್ಲ ಪ್ರತಿಯೊಬ್ಬರಿಗೂ ಎಷ್ಟ ಕಡಿಮೆ ಒಂದು ಪೊಸಿಷನ್ ಐತಂದ್ರು 18,000 ಬೇಸಿಕ್ ಇರ್ಬೇಕು ಅಂತ ಹೇಳಿ 7th ಪೇ ಕಮಿಷನ್ ಇಂದ ಆಯ್ತು. ಇನ್ನ IAS ಆಫೀಸರ್ ಬಗ್ಗೆ ಮಾತಾಡೋಣ ನಾವು. IAS ಒಂದು ಆಫೀಸರ್ದು ಸ್ಯಾಲರಿ ಎಷ್ಟಿತ್ತು 6th ಒಂದು ಪೇ ಪ್ರಕಾರ ಇವ್ರೊಂದು ಸ್ಯಾಲರಿ ಆಗಿತ್ತು 21,000. ಇನ್ನು 2016 ಒಳಗ್ ಈ ಸ್ಯಾಲರಿ ಆಯ್ತು 47,250. ಇನ್ನು 7th ಪೇ ಕಮಿಷನ್ ಪ್ರಕಾರ ಇವ್ರ ಒಂದು ಸ್ಯಾಲರಿ ಆಯ್ತು 56,100. ಈಗ ಸದ್ಯಕ್ಕೆ ಏನು ಆಯ್ತಲ್ಲ ಸ್ಯಾಲರಿ 56,100 ಆಯ್ತು. ಸೊ ಇಲ್ಲಿ ನಿಮಗ್ ಡಿಫ್ರೆನ್ಸ್ ಕಾಣತಿರ್ಬೋದು. ಒಂದು 6th ಪೇ ಇಂದ 7th ಪೇ ಒಳಗ ಎಷ್ಟು ಸ್ಯಾಲರಿ ಹೈಕ್ ಆತು ಅಂತಂದ್ರ 8,850. ಬಟ್ ಆಲ್ಮೋಸ್ಟ್ ನಾವೆಲ್ಲ ಏನ್ ಅನ್ಕೋತಿರ್ತೀವಿ, ಪೂರಾ ಡಬಲ್ ಆಕೈತಿ, ತ್ರಿಬಲ್ ಆಕೈತಿ, ಈ ತರ ಅನ್ಕೋತಿರ್ತೀವಿ. ಬಟ್ ಇಲ್ಲಿ ಸ್ಯಾಲರಿ ಹೈಕ್ ಒಳಗನು ಒಂದಷ್ಟು ಪ್ರೊಸೀಜರ್ಸ್ ಎಲ್ಲ ಇರ್ತಾವು. ಒಂದು ಬೇಸಿಕ್ ಮೇಲೆ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಸ್ಯಾಲರಿ ಅಂದ ತಕ್ಷಣ ಬರೇ ಸ್ಯಾಲರಿ ಅಷ್ಟೇ ಇರಂಗಿಲ್ಲ, ಅದ್ರ ಬೇಸಿಕ್ ಜೊತೆ ಒಂದು HRA ಇರ್ತದ, ಡಿಯರ್ನೆಸ್ ಅಲೋವೆನ್ಸಸ್ ಇರ್ತದ, ಅದರ್ ಒಂದಷ್ಟು ಬೆನಿಫಿಟ್ಸ್ ಎಲ್ಲ ಇರ್ತಾವು. ಸೊ ಹಿಂಗಾಗಿ ಇದನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತದ. ಇಲ್ಲಿ ಒಂದು ಸ್ಯಾಲರಿ ಟೋಟಲಿ 18 ಲೆವೆಲ್ ಒಳಗ ಇರ್ತದ, 18 ಲೆವೆಲ್ ಆಫ್ ವರ್ಕ್ ಗ್ರೂಪ್ ಇರ್ತೈತಿ. ಅಂಡ್ ಜೊತೆಗೆ ಒನ್ ಮೋರ್ ಥಿಂಗ್ ಏನ್ ತಿಳ್ಕೊಬೇಕಂದ್ರ 7th ಪೇ ಒಳಗ ಸಿಕ್ಕಿದ ಹೈಕ್ ಎಷ್ಟಂದ್ರ 14.3%. 7th ಒಂದು ಪೇ ಕಮಿಷನ್ ಪ್ರಕಾರ ಒಂದು ಎಂಪ್ಲಾಯೀಸ್ ಸ್ಯಾಲರಿ ಒಳಗ್ ಸಿಕ್ಕಿದ ಹೈಕ್ ಎಷ್ಟಂದ್ರ 14.3%. ಇನ್ನು ಇಲ್ಲಿ ಇನ್ನೊಂದು ಪಾಯಿಂಟ್ ಮ್ಯಾಟರ್ ಆಗ್ತದೆ, ಏನಂದ್ರೆ ಫಿಟ್ಮನ್ ಫ್ಯಾಕ್ಟರ್ ಅಂತ ಹೇಳಿ ಕಸ. ಫಿಟ್ಮನ್ ಫ್ಯಾಕ್ಟರ್
ಸೊ 7th ಕಮಿಷನ್ ಒಳಗ 2.57 ಆಗಿತ್ತು ಫಿಟ್ಮೆಂಟ್ ಫ್ಯಾಕ್ಟರ್. ಬಟ್ ಈ 8th ಪೇ ಕಮಿಷನ್ ಒಳಗ ಇದನ್ನ 2.86 ಮಾಡ್ರಿ ಅಂತ ಹೇಳಿ ಒಂದು ಎಲ್ಲಾರು ಕಡೆಯಿಂದ ಒಂದ್ ಸಜೆಷನ್ ಅದ. 2.86 ಮಾಡ್ರಿ ಅಂತ. ಇನ್ ಕೇಸ್ 2.86 ಮಾಡ್ರೆ ಡೆಫಿನೆಟ್ಲಿ ಸ್ಯಾಲ್ರಿ ಒಳಗ ಮಸ್ತ್ ನಮ್ಗೆ ಹೈಕ್ ಆಗ್ತೈತಿ. ಹಿಂಗಾಗಿ ಎಲ್ಲಾ ಕಡೆ ಪೈಸಾ ಹಿ ಪೈಸಾ ಪೈಸಾ ಹಿ ಪೈಸಾ ಅಂತ ಹೇಳಿ ಫುಲ್ ಟ್ರೋಲ್ ಮೆಮ್ಸ್ ಎಲ್ಲಾ ಮಾಡ್ಕೊಂತ ಅಡ್ಡಾಡ್ಲಿಕತ್ತಾರ. ಸೊ ಹಂಗಾದ್ರೆ ಈಗ ಸ್ಯಾಲ್ರಿ ಎಷ್ಟೆಷ್ಟು ಹೈಕ್ ಆಗ್ಬೋದು ಅಂತಂದ್ರೆ, ಈಗ 18,000 ತಗೊಳ್ಳುವಂತವ್ರದ್ದು ಎಷ್ಟು ಸ್ಯಾಲ್ರಿ ಆಗ್ತದಂದ್ರ ಬಿಗಿನಿಂಗ್ ಅನ್ನ ಅವರು 51,480 ಇಷ್ಟು ಸ್ಯಾಲ್ರಿನ ಡ್ರಾ ಮಾಡ್ಕೋತಾರು. ಹಿಂಗಾಗಿ ಏನಾರ ಇದು 2.86 ಏನಾರ ಆಯ್ತಂದ್ರ ಡೆಫಿನೆಟ್ಲಿ ಒಂದು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಹೆಲ್ಪ್ ಆಗ್ತದ. ಸೊ ಈಗ ಹಂಗಾರ IAS ಆಫೀಸರ್ ಸ್ಯಾಲ್ರಿ ಎಷ್ಟ್ ಆಗ್ಬಹುದು ಅಂತಂದ್ರೆ, ಈಗ ಅಕಾರ್ಡಿಂಗ್ ಟು 7th ಪೇ ಕಮಿಷನ್ ಇದು 56,100 ಅದ. ಇನ್ ಕೇಸ್ ಏನಾರ ಫಿಟ್ಮೆಂಟ್ ಫ್ಯಾಕ್ಟರ್ ಏನಾರ 2.86 ಏನಾರ ಇಟ್ರಪ್ಪ ಅಂತಂದ್ರ ಡೆಫಿನೆಟ್ಲಿ ಅಬೌವ್ 1 lakh ಹೋಗ್ತದ ಸ್ಯಾಲ್ರಿ. ಅಂಡ್ ಸದ್ಯಕ್ಕೆ ಬೇಸಿಕ್ ಅಂದ್ರೂ 91,431 ಆಗೋ ಒಂದ್ ಚಾನ್ಸಸ್ ಅದ. ಬಟ್ ಸದ್ಯಕ್ಕ ಇವೆಲ್ಲ ಸಜೆಷನ್ಸ್ ಅದಾವು ಒಂದು ಪೇ ಕಮಿಷನ್ಗೆ. ಸೊ ಅಗೇನ್ ಇಲ್ಲಿ ಒಂದ್ ಸಲ ಏನ್ ಮಾಡ್ತಾರ ಅಂತಂದ್ರ ಡಿಯರ್ನೆಸ್ ಅಲೌ ಮೇಲೆ ಪರ್ಸೆಂಟೇಜ್ ಗಳನ್ನ ಹೈಕ್ ಮಾಡ್ತಿರ್ತಾರು, ಬೇಸಿಕ್ ಮೇಲೆ ಹೈಕ್ ಮಾಡ್ತಿರ್ತಾರು. ಅಂಡ್ 7th ಪೇ ಕಮಿಷನ್ ಪ್ರಕಾರ 14.3% ಹೈಕ್ ಆಗಿತ್ತು. ಈ ತರ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಇಲ್ಲಿ ಮ್ಯಾಟರ್ ಆಗ್ತಾವು. ನಾವೆಲ್ಲ ಏನ್ ಅನ್ಕೊಂಡ್ಬಿಡ್ತೇವೆ ಅಂತಂದ್ರ ಒಂದು 8th ಪೇ ಕಮಿಷನ್ ಬರತೈತಿ, 9th ಬರತೈತಿ, ಸೊ ಡಬಲ್ ಟ್ರಿಬಲ್ ಸ್ಯಾಲ್ರಿ ಆಗ್ತೈತಿ ಅನ್ಕೋತಿರ್ತೇವಿ. ಸೊ ಇದು ಡಿಪೆಂಡ್ ಆಗ್ತದ ಯಾವ ತರ ಒಂದು ಹೈಕ್ ಅವ್ರು ಕೊಡ್ತಾರ ಅನ್ನೋದ್ರ ಮೇಲೆ. ಸೊ ಕಾದ್ ನೋಡೋಣ. ಇಷ್ಟೇನಾರು 2.86 ಆಯ್ತಂದ್ರೆ ಡೆಫಿನೆಟ್ಲಿ ಸ್ಯಾಲ್ರಿ ಒಳಗ್ ಮಸ್ತ್ ಹೈಕ್ ಆಗ್ತೈತಿ. ಸೊ ಇದನ್ನ ಒಂದು ಮೋಟಿವೇಶನ್ ತಗೊಂಡ್ ಕಾಸ ನಿಮ್ ಒಂದು ಪ್ರಿಪರೇಷನ್ ನ ಸ್ಟ್ರಾಂಗ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.